ಹೃದಯಾಘಾತ ಈ ಹೆಸರು ಕೇಳಿದ್ರೆ ಜನ ಬೆಚ್ಚಿ ಬೀಳ್ತಾರೆ. ಕಾರಲ್ಲಿ ಕುಳಿತಿದ್ದಾಗಲೇ ಯಮನ ಕರೆಯೋಲೆ, ಊಟ ಮಾಡುತ್ತಿರುವಾಗಲೇ ಜವರಾಯನ ಕುಣಿಕೆ. ಈ ಕ್ಷಣ ಚೆನ್ನಾಗಿದ್ರೆ ಮರುಕ್ಷಣ ಚಿರನಿದ್ರೆಗೆ ಜಾರುತ್ತಾರೆ. ಈ ಹೃದಯಕ್ಕೆ ಏನಾಗಿದೆಯೋ ಗೊತ್ತಿಲ್ಲ. ಗಟ್ಟಿ ಮುಟ್ಟಾಗಿದ್ದವರು, ಬಾಳಿ ಬದುಕಬೇಕಾಗಿದ್ದವರು, ಬಿಸಿ ರಕ್ತದ ಯುವಜನರು ಪ್ರತಿದಿನ ಬಲಿಯಾಗುತ್ತಿದ್ದಾರೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗುತ್ತಿದೆ. ಅದರಲ್ಲೂ ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬಾಧಿಸುತ್ತಿದೆ. ಮಕ್ಕಳ ಸಂಶೋಧನೆಗೆ ಒಳಪಡಿಸಿದಾಗ ತೂಕ ಹೆಚ್ಚಳ, ಕೊಬ್ಬಿನ ಅಂಶ ಹೆಚ್ಚಾಗಿರುವುದೇ ಕಾರಣ ಎನ್ನಲಾಗುತ್ತಿದೆ. ಪ್ರತಿನಿತ್ಯ ತಿನ್ನುತ್ತಿರುವ ಆಹಾರ, ಮೊಬೈಲ್ ಬಳಕೆ, ಕುಳಿತಲ್ಲಿಯೇ ಕುಳಿತುಕೊಳ್ಳುವುದು, ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು, ಮಕ್ಕಳಲ್ಲಿ ಆಟದ ಕಡೆ ಗಮನ ಕಡಿಮೆಯಾಗಿ ಮೊಬೈಲ್ ಬಳಕೆ ಜಾಸ್ತಿಯಾಗುತ್ತಿರುವುದು ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗುತ್ತಿದೆ. ಮೊದಲೆಲ್ಲ 40 ವರ್ಷ ಮೇಲ್ಪಟ್ಟವರಿಗೆ ಕಾಣಿಸಿಕೊಳ್ಳುತ್ತಿದ್ದ ಎದೆನೋವು ಇದೀಗ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಡುತ್ತಿದೆ. ಕೊರೋನಾ ಬಂದಾಗಿನಿಂದ ಈ ಹೃದಯಕ್ಕೆ ತೊಂದರೆಯಾಗುತ್ತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಕೊರೋನಾ ವ್ಯಾಕ್ಸಿನ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗುತ್ತಿದೆ. ಮನುಷ್ಯ ಬದುಕಿರುವುದಕ್ಕೆ ಪ್ರಮುಖ ಕಾರಣವಾದ ಹೃದಯ ಯುವ ಜನತೆಯ ಬದುಕನ್ನ ಅಂತ್ಯಗೊಳಿಸುತ್ತಿದೆ. ಅಧಿಕ ರಕ್ತದೊತ್ತಡ, ಮಧುಮೇಹ ಕೂಡ ಹಾರ್ಟ್ ಮೇಲೆ ಪ್ರಭಾವ ಬೀರುತ್ತಿದೆ. ಡ್ಯಾನ್ಸ್ ಮಾಡುವಾಗ, ಆಟೋ ಓಡಿಸುವಾಗ ಹೀಗೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪುತ್ತಿದ್ದಾರೆ. ಸ್ಥೂಲಕಾಯತೆ, ಮದ್ಯಪಾನ, ಧೂಮಪಾನ, ಸರಿಯಾದ ಸಮಯದಲ್ಲಿ ಊಟ ಮಾಡದೇ ಇರುವುದು, ಸರಿಯಾದ ನಿದ್ರೆ ಇಲ್ಲದೆ ಇರುವುದು, ಒತ್ತಡದಲ್ಲಿ ಕೆಲಸ ಮಾಡುತ್ತಿರುವುದು ಕೂಡ ಹಾರ್ಟ್ಗೆ ತೊಂದರೆಯಾಗುತ್ತಿದೆ. ದಿನೇ ದಿನೇ ಜನ ನಿಂತಲ್ಲಿ ಕೂತಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಹಾರ್ಟ್ ಅಟ್ಯಾಕ್ ಬಗ್ಗೆ ಜನರಲ್ಲಿ ಆತಂಕ ಮೂಡಿದೆ. ಹೀಗಾಗಿ ಜೀವನ ಶೈಲಿಯನ್ನ ಉತ್ತಮ ರೀತಿಯಲ್ಲಿ ಅಳವಡಿಸಿಕೊಂಡರೆ ನಮ್ಮ ಹಾರ್ಟ್ಗೆ ಯಾವುದೇ ಕುತ್ತು ಬರೋದಿಲ್ಲ. ನಾವು ಖುಷಿಯಾಗಿ ಸರಿಯಾದ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ, ಸಾಕಷ್ಟು ನಿದ್ರೆ, ದೈನಂದಿನ ಚಟುವಟಿಕೆ ಕ್ರಮ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡರೆ ಕಷ್ಟಪಟ್ಟು ವಿಶ್ರಾಂತಿ ಇಲ್ಲದೆ ಮುಷ್ಟಿ ಗಾತ್ರದ ಹಾರ್ಟ್ ಬೆಟ್ಟದಷ್ಟು ಕೆಲಸ ಮಾಡುತ್ತೆ. ಇಂತಹ ಹಾರ್ಟ್ಗೆ ತೊಂದರೆಯಾಗದಂತೆ ಕಾಪಾಡಿಕೊಂಡರೆ ಸುಂದರ ಬದುಕನ್ನ ನಿಮ್ಮದಾಗಿಸಿಕೊಳ್ಳಬಹುದು.